ನಮಸ್ಕಾರ. ಇವತ್ತು ನಾವು ಇತಿಹಾಸದ 2 ಜಬರ್ದಸ್ತ್ ಕಥೆಗಳನ್ನ ಸ್ವಲ್ಪ ಆಳವಾಗಿ ಕೆದಕೋಣ. ನಮಸ್ಕಾರ. 2 ನಡೆದಿದ್ದು ನಮ್ಮ ದಕ್ಷಿಣ ಭಾರತದಲ್ಲಿ, ಹೆಚ್ಚು ಕಡಿಮೆ ಒಂದೇ ಕಾಲಘಟ್ಟದಲ್ಲಿ. ಹೌದು. ಒಂದು ಟ್ಯಾಕ್ಸ್ ವಸೂಲಿ ಮಾಡೋಕೆ ಹೋದ ಒಬ್ಬ ಬ್ರಿಟಿಷ್ ಅಧಿಕಾರಿಗೆ ಆದ ಒಂದು ದೈವಿಕ ಅನುಭವದ ಕಥೆ. ಇನ್ನೊಂದು ಎಂತೆಂಥ ಸಾಮ್ರಾಜ್ಯಗಳನ್ನೇ ನೋಡಿರುವ ಆಂಧ್ರಪ್ರದೇಶದ ಒಂದು ಬೆಟ್ಟದ ಮೇಲಿರೋ ಬೃಹತ್ ಕೋಟೆಯ ಕಥೆ. ಹೌದು, ಈ 2 ಕಥೆಗಳು ಮೊದಲ ನೋಟಕ್ಕೆ ಸಂಬಂಧವೇ ಇಲ್ಲದ ಹಾಗೆ ಕಾಣಬಹುದು. ಅದೇ. ಆದ್ರೆ ಇವುಗಳನ್ನ ಒಟ್ಟಿಗೆ ಇಟ್ಟು ನೋಡಿದಾಗ ಆ ಕಾಲದ ಒಂದು ದೊಡ್ಡ ಚಿತ್ರಣವೇ ನಮ್ಮ ಕಣ್ಣು ಮುಂದೆ ಬರುತ್ತೆ. ಹೌದು. ನಂಬಿಕೆ, ಅಧಿಕಾರ, ಇತಿಹಾಸ ಎಲ್ಲವೂ ಹೇಗೆ ಒಂದಕ್ಕೊಂದು ಬೆಸೆದುಕೊಂಡಿದೆ ಅಂತ. ಸರಿ, ಶುರು ಮಾಡೋಣವಾ? ಖಂಡಿತ, ಶುರು ಮಾಡೋಣ. ಹಾಗಾದ್ರೆ ಆ ಬ್ರಿಟಿಷ್ ಅಧಿಕಾರಿಯ ಕಥೆಯಿಂದಲೇ ಸ್ಟಾರ್ಟ್ ಮಾಡೋಣ. ಒಬ್ಬ ಆಡಳಿತಗಾರ ಸರ್ಕಾರದ ಆರ್ಡರ್ ಫಾಲೋ ಮಾಡೋಕೆ ಹೋಗಿ ತಾನೇ ಸರ್ಕಾರದ ಪಾಲಿಸಿಯನ್ನೇ ಚೇಂಜ್ ಮಾಡಿಸ್ತಾನೆ. ಇದು ಕೇಳೋಕೆ ಒಂಥರ ಸಿನಿಮಾ ಕಥೆ ಥರ ಇದೆ ಅಲ್ವಾ? ಹೌದು. ಈ ಕಥೆಯ ಹೀರೋ ಸರ್ ಥಾಮಸ್ ಮನ್ರೋ, ಆಗಿನ ಬಳ್ಳಾರಿ ಪ್ರಾಂತ್ಯದ ಚೀಫ್ ಕಲೆಕ್ಟರ್. ಹೌದು. ಥಾಮಸ್ ಮನ್ರೋ ಅಂದ್ರೆ ಅವರು ಸಾಮಾನ್ಯ ಅಧಿಕಾರಿಯಾಗಿರ್ಲಿಲ್ಲ. ಬ್ರಿಟಿಷರಾದ್ರೂ ಸ್ಥಳೀಯರ ಜೊತೆ ಚೆನ್ನಾಗಿದ್ರು. ಜನ ಅವರನ್ನು ಮಂಡಲ ದೊರೆ ಅಂತಾನೆ ಕರೀತಾ ಇದ್ರು. ಓ, ಹಾಗಾ? ಆ ಕಾಲದ ಐತಿಹಾಸಿಕ ಹಿನ್ನೆಲೆ ನೋಡೋದಾದ್ರೆ, ಈಸ್ಟ್ ಇಂಡಿಯಾ ಕಂಪನಿ ಆಗತಾನೆ ಭಾರತದಲ್ಲಿ ತನ್ನ ಅಧಿಕಾರವನ್ನು ಗಟ್ಟಿಗೊಳಿಸುತ್ತಿತ್ತು. ಅದರ ಭಾಗವಾಗಿ ದೇವಸ್ಥಾನ ಮತ್ತು ಮಠಗಳ ಹೆಸರಲ್ಲಿರೋ ಜಮೀನುಗಳಿಗೂ ಟ್ಯಾಕ್ಸ್ ಹಾಕೋಕ್ ಶುರುವಾಡಿದ್ರು. ಇದು ಸಹಜವಾಗಿಯೇ ಒಂದು ಸೆನ್ಸಿಟಿವ್ ವಿಷಯ ಆಗಿತ್ತು. ಅಂದ್ರೆ ಮಂತ್ರಾಲಯದ ಮಠದ ಜಮೀನಿಗೂ ತೆರಿಗೆ ಹಾಕಲು ಮುಂದಾಗಿದ್ರು? ನಿಖರವಾಗಿ. ಮಂತ್ರಾಲಯ ಮಠದ ಆಡಳಿತ ಮಂಡಳಿ, ಭಕ್ತರು ಎಲ್ಲರೂ ಇದನ್ನ ತೀವ್ರವಾಗಿ ವಿರೋಧಿಸಿದ್ರು. ಸರಿ. ಆಗ ಪರಿಸ್ಥಿತಿ ಏನಾಗಿದೆ ಅಂತ ಖುದ್ದಾಗಿ ನೋಡಕ್ಕೆ ಸ್ವತಃ ಥಾಮಸ್ ಮನ್ರೋ ಅವರೇ ಮಂತ್ರಾಲಯಕ್ಕೆ ಭೇಟಿ ಕೊಡ್ತಾರೆ. ಓಕೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ? ಈ ಘಟನೆ ಕೇವಲ ಬಾಯಿಂದ ಬಾಯಿಗೆ ಹರಡಿದ ಕಥೆ ಅಲ್ಲ. ಓ, ಹೌದಾ? ಹಾಗಾದ್ರೆ ಇದಕ್ಕೆ ದಾಖಲೆಗಳಿವೆಯಾ? ಖಂಡಿತ ಇವೆ. ಮದ್ರಾಸ್ ಪ್ರೆಸಿಡೆನ್ಸಿಯ ಗೆಜೆಟಿಯರ್ನಲ್ಲಿ ಈ ಘಟನೆಯನ್ನು ಅಧಿಕೃತವಾಗಿ ದಾಖಲಿಸಿದ್ದಾರೆ. ಅದ್ಭುತ. ಅಷ್ಟೇ ಅಲ್ಲ, ಮನ್ರೋರು ಮದ್ರಾಸ್ ಸರ್ಕಾರಕ್ಕೆ ಬರೆದ ಪತ್ರ, ಆನಂತರ ಸರ್ಕಾರ ಹೊರಡಿಸಿದ ಆದೇಶದ ಪ್ರತಿಗಳು ಇವೆಲ್ಲ ಇವತ್ತಿಗೂ ತಮಿಳುನಾಡು, ಆಂಧ್ರಪ್ರದೇಶದ ಆರ್ಕೈವ್ಸ್ನಲ್ಲಿ ಲಭ್ಯವಿದೆ. ಸೊ ಇದು ಕಟ್ಟುಕತೆಯಲ್ಲ, ಇತಿಹಾಸದ ಒಂದು ಭಾಗ. ಆಬ್ಸಲ್ಯೂಟ್ಲಿ. ಗ್ರೇಟ್. ಸರಿ, ಮನ್ರೋ ಮಂತ್ರಾಲಯಕ್ಕೆ ಬಂದ್ರು. ಅಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಸಮಾಧಿ ಇದೆ. ಮುಂದೆ ಏನಾಯ್ತು? ಮನ್ರೋ ವಿಷಯವನ್ನ ನೇರವಾಗಿ ತಿಳ್ಕೋಬೇಕು ಅಂತ ಸಮಾಧಿ ಹತ್ರಕ್ಕೆ ಹೋಗೋಕೆ ನಿರ್ಧಾರ ಮಾಡ್ತಾರೆ. ಸ್ಥಳೀಯ ಸಂಪ್ರದಾಯಕ್ಕೆ ಗೌರವ ಕೊಟ್ಟು ತಮ್ಮ ಶೂ, ಟೋಪಿ ಎಲ್ಲವನ್ನೂ ಹೊರಗೆ ಬಿಟ್ಟು ಬರಿಗಾಲಲ್ಲೇ ಸಮಾಧಿಯ ಬಳಿ ಹೋಗಿ ನಿಲ್ತಾರೆ. ಆಗ ಒಂದು ಅನಿರೀಕ್ಷಿತ ಘಟನೆ ನಡೆಯುತ್ತೆ. ಅದೇ ಆ ದೈವಿಕ ಅನುಭವ ಅಲ್ವಾ? ಹೌದು. ಮನ್ರೋ ಸಮಾಧಿ ಹತ್ರ ನಿಂತಿದ್ದಾಗ ಒಳಗಿನಿಂದ ಯಾರೋ ಸಂಸ್ಕೃತದಲ್ಲಿ ಮಾತಾಡೋ ಧ್ವನಿ ಅವರಿಗೆ ಸ್ಪಷ್ಟವಾಗಿ ಕೇಳಿಸುತ್ತೆ. ಒಳಗಿನಿಂದ ಅಂದ್ರೆ ಸಮಾಧಿಯಿಂದ? ಹೌದು. ಅವರಿಗೆ ಆ ಭಾಷೆ ಅರ್ಥ ಆಗದಿದ್ರೂ ಯಾರೋ ತಮ್ಮ ಜೊತೆ ಮಾತಾಡ್ತಿದ್ದಾರೆ ಅನ್ನೋ ಅನುಭವ ಆಗತ್ತೆ. ಅದೇ ಕ್ಷಣದಲ್ಲಿ ಎಲ್ಲಿಂದಲೋ ಅವರ ಕೈಗೆ ಮಂತ್ರಾಕ್ಷತೆ ಬಂದು ಬೀಳುತ್ತೆ. ಮಂತ್ರಾಕ್ಷತೆ ಅಂದ್ರೆ ಪೂಜೆ ಮಾಡಿದ ಅಕ್ಕಿಕಾಳುಗಳು, ದೇವರ ಅನುಗ್ರಹದ ಸಂಕೇತ ಅಂತಾರಲ್ಲ, ಹಾಗೆ. ಕರೆಕ್ಟ್. ಅದು ಕೂಡ ಯಾರೂ ಇಲ್ಲದ ಮುಚ್ಚಿದ ಸಮಾಧಿಯಿಂದ ನೇರವಾಗಿ ಆ ಬ್ರಿಟಿಷ್ ಅಧಿಕಾರಿಯ ಕೈಗೆ ಬಿದ್ದಿದ್ದು. ಈ ಘಟನೆಯಿಂದ ಮನ್ರೋ ಅವರಿಗೆ ಆಘಾತ ಮತ್ತು ಅಚ್ಚರಿ ಎರಡೂ ಆಗುತ್ತೆ. ನಂಬೋಕೆ ಕಷ್ಟ. ಅವರಿಗೆ ಅದು ಕೇವಲ ಒಂದು ಧ್ವನಿಯಾಗಿರ್ಲಿಲ್ಲ, ಒಂದು ದೈವಿಕ ಸಂವಾದದ ಅನುಭವವಾಗಿತ್ತು ಅಂತ ದಾಖಲೆಗಳು ಹೇಳ್ತವೆ. ಈ ಅನುಭವದ ನಂತರ ಅವರ ನಿರ್ಧಾರ ಸಂಪೂರ್ಣ ಬದಲಾಗಿರ್ಬೇಕು? ಸಂಪೂರ್ಣವಾಗಿ. ಅವರು ಅಲ್ಲಿಂದ ವಾಪಸ್ ಬಂದ ತಕ್ಷಣ ಮಡ್ರಾಸ್ ಸರ್ಕಾರಕ್ಕೆ ಒಂದು ಡೀಟೇಲ್ಡ್ ಪತ್ರ ಬರೀತಾರೆ. ಅದರಲ್ಲೇನಿತ್ತು? ಅದರಲ್ಲಿ ಮಂತ್ರಾಲಯ ಮಠ ಮತ್ತು ಅದಕ್ಕೆ ಸೇರಿದ ಜಮೀನನ್ನು ತೆರಿಗೆಯಿಂದ ಪೂರ್ತಿಯಾಗಿ ಮುಕ್ತಗೊಳಿಸಬೇಕು ಅಂತ ಸ್ಟ್ರಾಂಗ್ ಆಗಿ ಶಿಫಾರಸ್ ಮಾಡ್ತಾರೆ. ಆದ್ರೆ ಕೇವಲ ಒಬ್ಬ ಅಧಿಕಾರಿಯ ವೈಯಕ್ತಿಕ ಅನುಭವಕ್ಕೆ ಇಡೀ ಬ್ರಿಟಿಷ್ ಸರ್ಕಾರ ಒಪ್ಕೊಂಡಿತ್ತಾ? ಅಥವಾ ಮನ್ರೋ ಅವರ ವರ್ಚಸ್ಸು, ಅವರ ಮಾತಿನ ಮೇಲಿನ ನಂಬಿಕೆ ಕೂಡ ಇಲ್ಲಿ ಕೆಲಸ ಮಾಡಿತ್ತಾ? ಬಹಳ ಒಳ್ಳೆಯ ಪ್ರಶ್ನೆ. ಆಕ್ಚುಲಿ ಎರಡೂ ಹೌದು. ಮೊದಲನೇದಾಗಿ ಮನ್ರೋ ಅವರಂತ ಪ್ರಾಮಾಣಿಕ ಅಧಿಕಾರಿಯ ಮಾತಿಗೆ ಸರ್ಕಾರದಲ್ಲಿ ಬೆಲೆ ಇತ್ತು. ಎರಡನೆಯದಾಗಿ ಬ್ರಿಟಿಷರು ಎಲ್ಲಾ ಕಡೆ ಬರೀ ದಬ್ಬಾಳಿಕೆಯಿಂದಾನೇ ಆಳ್ತಾ ಇರ್ನು ಅಂತ. ಸ್ಥಳೀಯ ಜನರ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಹೊಂದಾಣಿಕೆ ಮಾಡ್ಕೊಳ್ಳೋದು ಅವರ ಆಡಳಿತ ತಂತ್ರದ ಭಾಗವಾಗಿತ್ತು. ಅಂದ್ರೆ ಜನರ ನಂಬಿಕೆಯನ್ನ ಗೌರವಿಸಿದ್ರೆ ದಂಗೆಗಳನ್ನ ತಡೀಬೋದು ಅಂತ. ಎಕ್ಸಾಕ್ಟ್ಲಿ. ಅದೊಂದು ರಾಜತಾಂತ್ರಿಕ ನಡೆ.
ಹಾಗಾಗಿ 1921ರಲ್ಲಿ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿ ಮಂತ್ರಾಲಯದ ಆಸ್ತಿಯನ್ನು ತೆರಿಗೆಯಿಂದ ಮುಕ್ತಗೊಳಿಸಿತು. ಇದು ನಿಜಕ್ಕೂ ಒಂದು ಅಸಾಮಾನ್ಯ ಘಟನೆ. ಒಬ್ಬ ವಿದೇಶಿ ಅಧಿಕಾರಿ ಸ್ಥಳೀಯ ನಂಬಿಕೆಗೆ ತಲೆಬಾಗಿ ತನ್ನದೇ ಸರ್ಕಾರದ ನೀತಿಯನ್ನ ಬದಲಾಯಿಸಿದ್ದು. ಹೌದು. ಮನ್ರೋ ಅವರ ಕಥೆ ನಂಬಿಕೆಯ ಶಕ್ತಿ ಎಂಥದ್ದು ಅಂತ ತೋರಿಸುತ್ತೆ. ಆದ್ರೆ ಅದೇ ನೆಲದಲ್ಲಿ ಕೇವಲ ನಂಬಿಕೆಯಷ್ಟೇ ಅಧಿಕಾರ ನಡೆಸ್ತಿರ್ಲಿಲ್ಲ ಅಲ್ವಾ? ಕಬ್ಬಿಣದ ಹಿಡಿತ ಸಾಧಿಸಿದ್ದ, ರಕ್ತಸಿಕ್ತ ಯುದ್ಧಗಳನ್ನು ಕಂಡಿದ್ದ ರಾಜಕೀಯ ಶಕ್ತಿಯ ಒಂದು ಬೃಹತ್ ಸಂಕೇತವೂ ಇತ್ತು. ಹೌದು, ಅದೇ ಗುತ್ತಿಗಿರಿದುರ್ಗ. ಗುತ್ತಿಕೋಟೆ, ಸರಿ. ನಿಖರವಾಗಿ ಮಂತ್ರಾಲಯದಿಂದ ಹೆಚ್ಚು ದೂರವಿಲ್ಲದ ಇದೇ ರಾಯಲಸೀಮಾ ಪ್ರದೇಶದಲ್ಲಿ ಶತಮಾನಗಳ ಕಾಲ ಅಧಿಕಾರದ ಕೇಂದ್ರವಾಗಿದ್ದ ಗುತ್ತಿಕೋಟೆ ಇದೆ. ಮನ್ರೋ ಅವರ ಕಥೆ ನಂಬಿಕೆಯ ಅಧಿಕಾರವನ್ನು ತೋರಿಸಿದರೆ, ಗುತ್ತಿಕೋಟೆ ಕತ್ತಿ ಅಧಿಕಾರದ ಕಥೆಯನ್ನ ಹೇಳುತ್ತೆ. ಗೌತಮ ಮಹರ್ಷಿಗಳ ಹೆಸರಿಂದ ಬಂದಿದ್ದ? ಹೌದು, ಅವರು ಇಲ್ಲಿ ತಪಸ್ಸು ಮಾಡಿದ್ರು ಅನ್ನೋ ನಂಬಿಕೆ ಇದೆ. ಆಮೇಲೆ ಗುತ್ತಿಯಾಗಿ ಬ್ರಿಟಿಷರ್ ಬಾಯಲ್ಲಿ ಗೂಟಿ ಅಂತ ಆಯಿತು. ಸರಿ. ಇದರ ಹಿಸ್ಟ್ರಿ ನೋಡದೆ ತಲೆ ತಿರುಗುತ್ತೆ. ಇದನ್ನು ಮೊದಲು ಕಟ್ಟಿಸಿದ್ದು ಕಲ್ಯಾಣಿ ಚಾಲುಕ್ಯರು. ಅಂದ್ರೆ ಸುಮಾರು 1000 ವರ್ಷಗಳ ಹಿಂದೆ. ಹೌದು. ಅವರ ನಂತರ ವಿಜಯನಗರ ಸಾಮ್ರಾಜ್ಯ, ಗೋಲ್ಕೊಂಡ ಸುಲ್ತಾನರು, ಮರಾಠರು, ಮೈಸೂರಿನ ಹೈದರ್ ಅಲಿ, ಅಬ್ಬಪ್ಪ, ಹೈದರಾಬಾದ್ನ ನಿಜಾಮರು ಮತ್ತು ಕೊನೆಗೆ ಬ್ರಿಟಿಷರು. ಹೀಗೆ ಲಿಸ್ಟ್ ತುಂಬಾ ದೊಡ್ಡದಿದೆ. ಅಷ್ಟೊಂದು ಸಾಮ್ರಾಜ್ಯಗಳು ಈ ಒಂದೇ ಕೋಟೆಗಾಗಿ ಯಾಕೆ ಹೋರಾಡಬೇಕಿತ್ತು? ಏನಿದರ ವಿಶೇಷತೆ? ಅದರ ಲೊಕೇಶನ್. ಗುತ್ತಿಕೋಟೆ ಉತ್ತರ ಮತ್ತು ದಕ್ಷಿಣ ಭಾರತವನ್ನು ಸಂಪರ್ಕಿಸುವ ಒಂದು ಪ್ರಮುಖ ವ್ಯಾಪಾರ ಮಾರ್ಗದ ಮೇಲೆ ಇದೆ. ಓಕೆ, ಸ್ಟ್ರಾಟಜಿಕ್ ಪಾಯಿಂಟ್. ಹೌದು. ಯಾರು ಈ ಕೋಟೆಯನ್ನ ಕಂಟ್ರೋಲ್ ಮಾಡ್ತಾರೋ ಅವರು ಆ ಭಾಗದ ವ್ಯಾಪಾರ, ಸೈನ್ಯದ ಚಲನವಲನ ಎಲ್ಲವನ್ನೂ ಕಂಟ್ರೋಲ್ ಮಾಡಬಹುದಿತ್ತು. ಅದೊಂದು ಆಯಕಟ್ಟಿನ ಅಧಿಕಾರ ಕೇಂದ್ರವಾಗಿತ್ತು. ಈ ಕೋಟೆಯ ವಾಸ್ತುಶಿಲ್ಪದ ಬಗ್ಗೆ ಒಂದು ಕುತೂಹಲಕಾರಿ ವಿಷಯ ಇದೆ ಅಂತ ನಮ್ಮ ಆಕಾರಗಳಲ್ಲಿ ಓದಿದ್ದೆ. ಇದನ್ನು ಗಾರೆ ಬಳಸದೆ ಕಟ್ಟಲಾಗಿದೆ ಅಂತ. ಹೌದು, ಅದು ಆ ಕಾಲದ ಎಂಜಿನಿಯರಿಂಗ್ ಮಾರ್ವೆಲ್. ಅಂದ್ರೆ ಪ್ರತಿಯೊಂದು ಕಲ್ಲನ್ನು ಇನ್ನೊಂದು ಕಲ್ಲಿಗೆ ಸರಿಯಾಗಿ ಕೂರುವ ಹಾಗೆ ಕೆತ್ತಿ. ಪಜಲ್ನ ತುಂಡುಗಳ ಹಾಗೆ. ಎಕ್ಸಾಕ್ಟ್ಲಿ. ಆ ಇಂಟರ್ಲಾಕಿಂಗ್ ತಂತ್ರಜ್ಞಾನದಿಂದಾಗಿ ಗೋಡೆಗಳು ಗಾರೆಗಿಂತಲೂ ಹೆಚ್ಚು ಬಲಿಷ್ಠವಾಗಿವೆ. ಸಾವಿರಾರು ವರ್ಷಗಳಾದರೂ ಗಾಳಿಮಳೆಗೆ ಜಗ್ಗದೆ ನಿಂತಿರುವುದಕ್ಕೆ ಅದೇ ಕಾರಣ. ಇಂಟ್ರೆಸ್ಟಿಂಗ್. ಕೋಟೆ ಒಳಗೆ ಮೊರಾರಿ ಬಾವಿ ಅಂತ ಒಂದು ದೊಡ್ಡ ನೀರಿನ ಬಾವಿ ಇದೆಯಲ್ಲ, ಅದರ ಹಿಂದೆ ಒಂದು ದುರಂತ ಕಥೆ ಇದೆ ಅಂತ ಹೇಳಲಾಗುತ್ತೆ. ಹೌದು, ಅದು ಮರಾಠ ಸೇನಾನಿ ಮುರಾರಿರಾವ್ ಅವರ ಕಥೆ. ಮುರಾರಿರಾವ್ ದಕ್ಷಿಣ ಭಾರತದಲ್ಲಿ ಬಹಳ ಪ್ರಬಲರಾಗಿದ್ದ ಮರಾಠ ಸರ್ದಾರ. ಓಕೆ. ಅವರು ಗುತ್ತಿಕೋಟೆಯನ್ನು ತಮ್ಮ ರಾಜಧಾನಿ ಮಾಡಿಕೊಂಡಿದ್ರು. ಆಗ ಮೈಸೂರಿನ ಹೈದರ್ ಅಲಿ ಈ ಕೋಟೆಗೆ ಮುತ್ತಿಗೆ ಹಾಕ್ತಾರೆ. ತಿಂಗಳುಗಟ್ಲೆ ಯುದ್ಧ ನಡೆಯುತ್ತೆ. ಕೋಟೆ ಎಷ್ಟು ಸ್ಟ್ರಾಂಗ್ ಆಗಿತ್ತೆಂದ್ರೆ ಹೈದರ್ ಅಲಿಯ ಸೇನೆಗೆ ಅದನ್ನ ವಶಪಡಿಸಿಕೊಳ್ಳಲು ಸಾಧ್ಯನೇ ಆಗಲ್ಲ. ಹಾಗಾದರೆ ಮುರಾರಿರಾವ್ ಸೋತಿದ್ದು ಹೇಗೆ? ಯುದ್ಧದಲ್ಲಿ ಅಲ್ವಾ? ಯುದ್ಧದಿಂದಲ್ಲ, ನೀರಿನಿಂದ. ಕೋಟೆಯೊಳಗಿದ್ದ ಆಹಾರ, ಶಸ್ತ್ರಾಸ್ತ್ರಗಳೆಲ್ಲ ಸಾಕಷ್ಟಿತ್ತು. ಆದರೆ ನೀರಿನ ಸಂಗ್ರಹ ಖಾಲಿಯಾಗುತ್ತಾ ಬಂತು. ಓ. ಮುರಾರಿ ಬಾವಿ ಸೇರಿದಂತೆ ಎಲ್ಲಾ ನೀರಿನ ಮೂಲಗಳು ಬತ್ತಿ ಹೋದವು. ಕೊನೆಗೆ ನೀರಿಲ್ಲದೆ ಸೈನಿಕರು, ಜನರು ಸಾಯೋದನ್ನ ನೋಡ್ಲಾಗ್ದೆ ಮುರಾರಿರಾವ್ ಅನಿವಾರ್ಯವಾಗಿ ಹೈದರ್ ಅಲಿಗೆ ಶರಣಾಗುತ್ತಾರೆ. ಅಯ್ಯೋ, ಇತಿಹಾಸದಲ್ಲಿ ಇಂತಹ ಅನೇಕ ಸೋಲುಗಳು ಶೌರ್ಯದ ಕೊರತೆಯಿಂದಲ್ಲ, ಸಂಪನ್ಮೂಲಗಳ ಕೊರತೆಯಿಂದ ಆಗಿರ್ತವೆ ಅಲ್ವಾ? ಖಂಡಿತ. ಇದು ಅದಕ್ಕೊಂದು ಉತ್ತಮ ಉದಾಹರಣೆ. ಸರಿ, ಇಷ್ಟೆಲ್ಲ ರಾಜವಂಶಗಳ ಕೈ ಬದಲಾದ ಈ ಕೋಟೆಯಲ್ಲಿ ಸಾಂಸ್ಕೃತಿಕವಾಗಿ ಏನಾದರೂ ವಿಶೇಷತೆ ಇದೆಯಾ? ಖಂಡಿತ ಇದೆ, ಮತ್ತು ಅದೇ ಈ ಕೋಟೆಯ ಇನ್ನೊಂದು ಮುಖ. ಹೇಗೆ? ಕೋಟೆಯ ಒಂದು ಭಾಗದಲ್ಲಿ ವಿಜಯನಗರ ಕಾಲದ ನರಸಿಂಹ ದೇವಸ್ಥಾನವಿದೆ. ಅದೇ ಆವರಣದಲ್ಲಿ ಸ್ವಲ್ಪ ದೂರದಲ್ಲಿ ಮುಸ್ಲಿಮರ ಪವಿತ್ರ ಸ್ಥಳವಾದ ಸೈಯದ್ ಮೀರ್ ಖಾಸಿಂ ಅವರ ದರ್ಗಾ ಕೂಡ ಇದೆ. ಇದು ಆಶ್ಚರ್ಯಕರ. ಒಂದೇ ಕಾಂಪೌಂಡ್ನಲ್ಲಿ ದೇವಸ್ಥಾನ ಮತ್ತು ದರ್ಗಾ ಎರಡು. ಇದು ಕೇವಲ ಸಹಿಷ್ಣುತೆಯ ಸಂಕೇತವೇ ಅಥವಾ ಇದರ ಹಿಂದೆ ಬೇರೆ ಏನಾದರೂ ರಾಜಕೀಯ ಕಾರಣಗಳಿದ್ವೆ? ಮತ್ತೆ ಇದು ಕೂಡ ಒಂದು ಅತ್ಯುತ್ತಮ ಪ್ರಶ್ನೆ. ಇದು ಕೇವಲ ಸಹಿಷ್ಣುತೆಗಿಂತಲೂ ಮಿಗಿಲಾಬದ್ದು. ಸೈಯದ್ ಮೀರ್ ಖಾಸಿಂ ಹೈದರ್ ಅಲಿಯ ಸೇನಾಧಿಕಾರಿಯಾಗಿದ್ದವರು. ನಂತರ ಇಸ್ಲಾಂ ಧರ್ಮ ಪ್ರಚಾರಕರಾಗಿ ಇದೇ ಪ್ರದೇಶದಲ್ಲಿ ನೆಲೆಸಿದ್ರು. ಸ್ಥಳೀಯ ಹಿಂದೂ ಮತ್ತು ಮುಸ್ಲಿಂ ಜನರಿಂದ ಅವರು ಗೌರವಿಸಲ್ಪಡುತ್ತಿದ್ರು. ಓಕೆ. ಅವರ ಮರಣದ ನಂತರ ಅವರ ಸಮಾಧಿಯ ಮೇಲೆ ದರ್ಗಾವನ್ನು ಕಟ್ಟಲಾಯಿತು. ಇದು ಆ ಕಾಲದ ಆಡಳಿತಗಾರರು ತಮ್ಮ ಪ್ರಜೆಗಳಲ್ಲಿರೋ ಬೇರೆ ಬೇರೆ ನಂಬಿಕೆಗಳನ್ನ ಗೌರವಿಸುವ ಮೂಲಕ ತಮ್ಮ ಆಡಳಿತವನ್ನು ಸ್ಟೇಬಲ್ ಆಗಿ ಇಟ್ಟುಕೊಳ್ತಿದ್ರು ಅನ್ನೋದಕ್ಕೆ ಸಾಕ್ಷಿ. ಅಂದ್ರೆ ಇದೊಂದು ರೀತಿ ರಾಜಕೀಯ ತಂತ್ರವೂ ಹೌದು, ಸಾಮಾಜಿಕ ಸಾಮರಸ್ಯದ ಸಂಕೇತವೂ ಹೌದು. ನಿಖರವಾಗಿ. ಹಾಗಾದ್ರೆ ಈ ಎಲ್ಲದರ ಅರ್ಥವೇನು? ಒಂದೆಡೆ
ನಂಬಿಕೆಯ ಶಕ್ತಿಯ ಮುಂದೆ ಬ್ರಿಟಿಷ್ ಆಡಳಿತವೇ ಬಾಗಿದ ಮಂತ್ರಾಲಯದ ಕತೆ, ಇನ್ನೊಂದೆಡೆ ಅಧಿಕಾರ ಮತ್ತು ಯುದ್ಧದ ಕತೆ ಹೇಳುವ ಗುತ್ತಿಕೋಟೆ. ಇವೆರಡನ್ನು ನಾವು ಹೇಗೆ ಜೋಡಿಸಿ ನೋಡಬಹುದು? ಒಂದೇ ಪ್ರದೇಶದಲ್ಲಿ ಒಂದೇ ಕಾಲಘಟ್ಟದಲ್ಲಿ ಎರಡು ಬೇರೆ ಬೇರೆ ರೀತಿಯ ಅಧಿಕಾರ ಕೇಂದ್ರಗಳು ಹೇಗೆ ಕೆಲಸ ಮಾಡ್ತಿದ್ವು ಅನ್ನೋದೇ ಇಲ್ಲಿರುವ ಸ್ವಾರಸ್ಯ. ವಿವರಿಸಿ. ಗುತ್ತಿಕೋಟೆ ಕತ್ತಿಯ ಅಧಿಕಾರವನ್ನು ಅಂದ್ರೆ ಮಿಲಿಟರಿ ಮತ್ತು ಪೊಲಿಟಿಕಲ್ ಪವರ್ನು ಪ್ರತಿನಿಧಿಸಿದ್ರೆ, ಮಂತ್ರಾಲಯ ನಂಬಿಕೆಯ ಅಧಿಕಾರವನ್ನು ಅಂದ್ರೆ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತಿತ್ತು. ಮತ್ತು ಬ್ರಿಟಿಷರಂತಹ ಒಂದು ಬಲಿಷ್ಠ ಶಕ್ತಿ ಈ ಎರಡೂ ಪವರ್ ಸೆಂಟರ್ಗಳ ಜೊತೆ ಬೇರೆ ಬೇರೆ ರೀತಿಯಲ್ಲಿ ಡೀಲ್ ಮಾಡಬೇಕಾಯಿತು. ನಿಖರವಾಗಿ ಬ್ರಿಟಿಷರು ಕತ್ತಿಯ ಅಧಿಕಾರವನ್ನು ಅಂದ್ರೆ ಗುತ್ತಿಕೋಟೆಯನ್ನು ಯುದ್ಧದಿಂದ, ಸಂಘರ್ಷದಿಂದ ಗೆಲ್ಲಬೇಕಾಯಿತು. ಆದರೆ ನಂಬಿಕೆಯ ಅಧಿಕಾರದ ಮುಂದೆ, ಮಂತ್ರಾಲಯದ ವಿಷಯದಲ್ಲಿ ಅವರು ಮಾತುಕತೆ, ಗೌರವ ಮತ್ತು ಹೊಂದಾಣಿಕೆಯ ಮಾರ್ಗವನ್ನು ಹಿಡಿಬೇಕಾಯಿತು. ಇದು ಆ ಕಾಲದ ಸಮಾಜ ಎಷ್ಟು ಕಾಂಪ್ಲೆಕ್ಸ್ ಆಗಿತ್ತು ಅಂತ ತೋರಿಸುತ್ತೆ. ಹೌದು, ಅಧಿಕಾರ ಅಂದ್ರೆ ಕೇವಲ ಸೈನ್ಯ ಮತ್ತು ಕಾನೂನು ಅಲ್ಲ, ಅದು ಜನರ ನಂಬಿಕೆ, ಅವರ ಭಾವನೆಗಳ ಮೇಲೂ ನಿಂತಿರುತ್ತೆ ಅನ್ನೋದನ್ನ ಇದು ನಮಗೆ ಕಲಿಸುತ್ತೆ. ಒಂದು ಕೋಟೆಯನ್ನ ಗೆಲ್ಲುವುದು ಸುಲಭ, ಆದರೆ ಜನರ ಮನಸ್ಸನ್ನು ಗೆಲ್ಲುವುದು ಕಷ್ಟ ಅನ್ನೋ ಪಾಠ ಇಲ್ಲಿದೆ ಅಂತ ಕಾಣುತ್ತೆ. ಚೆನ್ನಾಗಿ ಹೇಳಿದ್ರಿ. ಮನ್ರೋ ಅವರ ಕಥೆಯಲ್ಲಿ ನಾವು ನೋಡೋದು ಆಡಳಿತ ಮತ್ತು ನಂಬಿಕೆಯ ನಡುವಿನ ಒಂದು ಅನಿರೀಕ್ಷಿತ ಮುಖಾಮುಖಿ, ನಿರಂತರ ಸಂಘರ್ಷ. ಆದ್ರೆ ಎರಡೂ ಕಥೆಗಳು ಹೇಳೋದು ಒಂದೇ ಸತ್ಯವನ್ನ. ಅದೇನು? ಇತಿಹಾಸವನ್ನು ರೂಪಿಸುವುದು ಕೇವಲ ರಾಜರು ಮತ್ತು ಯುದ್ಧಗಳಲ್ಲ, ಜನರ ನಂಬಿಕೆಗಳು ಮತ್ತು ಅವರ ಸಾಂಸ್ಕೃತಿಕ ಬೇರುಗಳು ಕೂಡ. ಒಟ್ಟಿನಲ್ಲಿ ಇಂದಿನ ನಮ್ಮ ಚರ್ಚೆಯಲ್ಲಿ ಥಾಮಸ್ ಮುನ್ರೋ ಅವರ ಮಂತ್ರಾಲಯದ ಅನುಭವ ನಂಬಿಕೆಯ ಶಕ್ತಿಯನ್ನು ಹೇಗೆ ಅನಾವರಣಗೊಳಿಸಿತು ಅಂತ ನೋಡಿದ್ವಿ. ಅದೇ ಸಮಯದಲ್ಲಿ ಸಾಮ್ರಾಜ್ಯಗಳ ಏಳುಬೀಳಿಗೆಗೆ ಸಾಕ್ಷಿಯಾದ ಗುತ್ತಿಕೋಟೆಯು ರಾಜಕೀಯ ಅಧಿಕಾರದ ಸಂಕೇತವಾಗಿ ಹೇಗೆ ನಿಂತಿತ್ತು ಎಂಬುದನ್ನು ನಮ್ಮ ಆಕರಗಳ ಮೂಲಕ ವಿಶ್ಲೇಷಿಸಿದ್ದೇವೆ. ಹೌದು, ಈ ಆಕರಗಳು ಇತಿಹಾಸವನ್ನ ಕೇವಲ ಯುದ್ಧಗಳು ಮತ್ತು ರಾಜರ ಲಿಸ್ಟ್ ಆಗಿ ನೋಡದೆ, ಅದನ್ನ ಮಾನವನ ನಂಬಿಕೆಗಳು, ಅನುಭವಗಳು ಮತ್ತು ಭಾವನೆಗಳ ಸಂಗ್ರಹವಾಗಿ ನೋಡಲು ನಮ್ಮನ್ನು ಪ್ರೇರೇಪಿಸುತ್ತವೆ. ಖಂಡಿತ. ಕೇಳುಗರಿಗೆ ಒಂದು ಚಿಂತನೆಗೆ ಹಚ್ಚುವ ಯೋಚನೆಯೊಂದಿಗೆ ಇದನ್ನು ಮುಗಿಸ್ಬೋದು ಅಂತನ್ಸುತ್ತೆ. ಖಂಡಿತ, ದಯವಿಟ್ಟು ಮುಂದುವರಿಸಿ. ನಾವು ಇಂದು ಚರ್ಚಿಸಿದ ಹಾಗೆ ಇತಿಹಾಸದ ಪುಸ್ತಕಗಳಲ್ಲಿ ದಾಖಲಾದ ಘಟನೆಗಳು ಒಂದು ಭಾಗವಷ್ಟೇ. ಆದ್ರೆ ಗುತ್ತಿಕೋಟೆಯಂತಹ ಪುರಾತನ ಗೋಡೆಗಳ ಹಿಂದೆ ಅಥವಾ ಮಂತ್ರಾಲಯದ ಕಥೆಯಂತೆ ತಲೆಮಾರುಗಳಿಂದ ಹರಿದು ಬಂದಿರುವ ಕಥೆಗಳಲ್ಲಿ ದಾಖಲಾಗದೆ ಉಳಿದಿರುವ ಇನ್ನೆಷ್ಟು ವೈಯಕ್ತಿಕ ಅನುಭವಗಳು, ಸೋಲು ಗೆಲುವುಗಳು, ಇತಿಹಾಸದ ತುಣುಕುಗಳು ಅಡಗಿರಬಹುದು. ಒಳ್ಳೆ ಪ್ರಶ್ನೆ. ಅವು ನಮಗೆ ತಿಳಿಯದ ರೀತಿಯಲ್ಲಿ ಇಂದಿನ ನಮ್ಮ ಸಮಾಜದ ನಂಬಿಕೆಗಳನ್ನು ಮತ್ತು ನಮ್ಮ ಬದುಕನ್ನು ರೂಪಿಸುತ್ತಿರಬಹುದೇ?